ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025 ಸಾಹಿತ್ಯ ಅಕಾಡೆಮಿ ಪುರಸ್ಕಾರದ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025ನೇ ಸಾಲಿಂದು 2026 ನಿನ್ನೆ ಮೊನ್ನೆಯಷ್ಟೇ ಇದರ ಘೋಷಣೆ ಆಗಿದೆ. ಇದನ್ನ ಈ ತಿಂಗಳ 31ರಂದು ವಿತರಣೆ ಮಾಡಲಾಗುತ್ತೆ, ಇದನ್ನ ನೀಡಲಾಗುತ್ತೆ. ಸೊ ಈ ವರ್ಷದ ಒಂದು ಟ್ರೆಂಡಿಂಗ್ ಟಾಪಿಕ್ ಅಂತ ಹೇಳ್ಬೋದು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: 2025ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಿಂದಿ ಭಾಷೆಗೆ ಯಾರಿಗೆ ದೊರಕಿತು? ಸರಿಯಾದ ಉತ್ತರ ಮಮತಾ ಖಾಲಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2025 ಅಂದ್ರೆ ಏನು ಮಾರ್ಚ್ 31ರಂದು ನೀಡಲಾಗುತ್ತಲ್ಲ, 2026 ಮಾರ್ಚ್ 31ರಂದು ಈ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಿಂದಿ ಭಾಷೆಗೆ ಯಾರಿಗೆ ದೊರೆಯಿತು ಕೇಳಿದ್ರೆ ಮಮತಾ ಖಾಲಿಯಾ ಅವರಿಗೆ ದೊರೆಯಿತು. ಮಮತಾ ಖಾಲಿಯಾ ಅವರ ಕಾದಂಬರಿ ನೋಟ್ ಮಾಡ್ಕೊಳ್ಳಿ, ಜೀತೆ ಜಿ ಇಲಹಾಬಾದ್. ಜೀತೆ ಜಿ ಇಲಹಾಬಾದ್ ಎನ್ನುವಂತಹ ಕಾದಂಬರಿಗೆ ಇವರಿಗೆ ಹಿಂದಿ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆಯಿತು. ಈ ಕೆಳಗಿನ ಯಾರಿಗೆ ಕ್ರಿಮ್ಸನ್ ಸ್ಪ್ರಿಂಗ್ ಎಂಬ ಕಾದಂಬರಿಗೆ ಇಂಗ್ಲಿಷ್ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ದೊರೆಯಿತು? ಸರಿಯಾದ ಉತ್ತರ ನವತೇಜ ಸರ್ಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲೊಂದು ವಿಶೇಷತೆ ಇದೆ. ಏನು ಕೇಳಿದ್ರೆ, ಈ ಕ್ರಿಮ್ಸನ್ ಸ್ಪ್ರಿಂಗ್ ಎನ್ನುವಂಥ ಕಾದಂಬರಿ ಇದೆಯಲ್ಲ, ಇದನ್ನು ಬರೆದಿದ್ದು ನವತೇಜ ಸರ್ಣ. ಇದು ಯಾವ ವಿಚಾರದ ಮೇಲೆ ಬರೆದಂಥ ಒಂದು ಕಾದಂಬರಿ ಅಂತ ಕೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಧರಿಸಿದಂತಹ ಒಂದು ಕಾದಂಬರಿ ಆಗಿದೆ. ಆಧರಿಸಿದೆ ಈ ಕಾದಂಬರಿ ಹೆಸರು ಕ್ರಿಮ್ಸನ್ ಸ್ಪ್ರಿಂಗ್. ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಒಟ್ಟು ಎಷ್ಟು ಭಾರತೀಯ ಭಾಷೆಗಳಿಗೆ ನೀಡಲಾಗುತ್ತೆ? ಇದನ್ನ ಇಂಡಿಯನ್ ಲ್ಯಾಂಗ್ವೇಜಸ್ ಅಂದ್ರೆ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಮಾತ್ರ ನೀಡೋದು. ಇಂಗ್ಲಿಷನ್ನ ಇನ್ಕ್ಲೂಡ್ ಇದೆ, ಬಟ್ ಇಂಡಿಯನ್ ಲ್ಯಾಂಗ್ವೇಜ್ಗೆ ನೀಡಲಾಗುತ್ತೆ. ಒಟ್ಟು ಎಷ್ಟು ಭಾಷೆಯನ್ನು ಸೇರಿದ್ರೆ ಇಂಗ್ಲಿಷನ್ನು ಒಳಗೊಂಡಂತೆ 24 ಭಾಷೆಗಳು. ಸೊ 24 ಭಾಷೆಗಳಿಗೆ 24 ವಿಭಾಗ ಮಾಡಿ ನೀಡಲಾಗುತ್ತೆ. ಯಾವ್ದ್ಯಾವುದು ಅಂದ್ರೆ ಈ ವರ್ಷ ಯಾವ್ದಾವ್ದಕ್ಕೆ ಸಿಕ್ತು ಕೇಳಿದ್ರೆ 8 ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕವನ ಸಂಕಲನಗಳಿಗೆ ಸಿಕ್ತು. 4 ಪುರಸ್ಕಾರ ಕಾದಂಬರಿಗೆ ಸಿಕ್ತು. 6 ಸಣ್ಣ ಕಥಾ ಸಂಗ್ರಹ ಅಥವಾ ಲಘು ಕತೆ, ಸಣ್ಣ ಕತೆಗೆ ಸಿಕ್ತು, ಲಘು ಕತೆಗೆ ಸಿಕ್ತು ಸಂಗ್ರಹಕ್ಕೆ. 2 ಪ್ರಬಂಧಗಳಿಗೆ ಸಿಕ್ಕಿರುವಂಥದ್ದು ಲಲಿತ ಪ್ರಬಂಧಕ್ಕೆ. 1 ಸಾಂಸ್ಕೃತಿಕ ಆಲೋಚನಾ ಈ ವಿಭಾಗಕ್ಕೆ ಸಿಕ್ಕಿರುವಂಥದ್ದು. 1 ಆತ್ಮಕಥೆ, ಹಾಗೇನೆ 2 ಸಂಸ್ಮರಣೆ. ಒಟ್ಟು ಈ ಕವನ ಸಂಕಲನ, ಕಾದಂಬರಿ, ಸಣ್ಣ ಕಥೆ, ಪ್ರಬಂಧ, ಸಾಂಸ್ಕೃತಿಕ ಆಲೋಚನಾ, ಆತ್ಮಕಥೆ, ಸಂಸ್ಮರಣೆ ವಿಭಾಗಗಳಲ್ಲಿ ಒಟ್ಟು 24 ಭಾಷೆಗಳಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸಾಹಿತ್ಯ ಅಕಾಡೆಮಿ ಪುರಸ್ಕಾರದ ಪ್ರಶಸ್ತಿಯ ಮೊತ್ತ ಎಷ್ಟು? ಸರಿಯಾದ ಉತ್ತರ 1 ಲಕ್ಷ ರೂಪಾಯಿ ಪ್ರಶಸ್ತಿಯ ಮೊತ್ತ. ಇದು ಸ್ವಲ್ಪ ವೇರಿ ಆಗುತ್ತೆ. ವೇರಿ ಅಂದ್ರೆ ಯುವ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಯುವ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮತ್ತು ಬಾಲ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಯುವ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮತ್ತು ಬಾಲ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಕ್ಕೆ ತಲಾ 50,000 ಹಣವನ್ನು ನೀಡಿದ್ರೆ ಉಳಿದಂತ ಎಲ್ಲಾ ವಿಭಾಗಗಳಿಗೂ ಕೂಡ 1 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಪ್ರೀತ್ಪಾಲ್ ಸಿಂಹ ಬೇತಾಬ್ ಇವರಿಗೆ ಉರ್ದು ಭಾಷೆಯ ಯಾವ ಕವನ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ದೊರೆಯಿತು? ಸರಿಯಾದ ಉತ್ತರ ಸಫರ್ ಜಾರಿ ಹೈ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ 2025ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಂಸ್ಕೃತ ಭಾಷೆಗೆ ದೊರೆಯಿತು? ಸರಿಯಾದ ಉತ್ತರ ಭದ್ರೇಶ ದಾಸ್, ಮಹೋಪಾಧ್ಯಾಯ ಸಾಧು ಭದ್ರೇಶ ದಾಸ್ ಅವರಿಗೆ ಸಿಕ್ತು.
ಇವರ ಪ್ರಸ್ಥಾನ ಚತುಷ್ಟಯ ಬ್ರಹ್ಮಘೋಷ ಎನ್ನುವಂಥ ಕೃತಿ ನೋಡಿ. ಪ್ರಸ್ಥಾನ ಚತುಷ್ಟಯ ಬ್ರಹ್ಮಘೋಷ ಕೃತಿ ಹೆಸರಿದು. ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ಗೆ ಸಿಕ್ಕಿರುವಂಥದ್ದು ಮಹೋಪಾಧ್ಯಾಯ ಸಾಧು ಭದ್ರೇಶದಾಸ್ ಅವರಿಗೆ. ಈ ಕೆಳಗಿನ ಯಾರಿಗೆ 2025 ಸಾಲಿನ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಂಜಾಬಿ ಭಾಷೆಗೆ ದೊರೆಯಿತು? ಸರಿಯಾದ ಉತ್ತರ ಜಿಂದರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರ ಸೇಫ್ಟಿ ಕಿಟ್ ಎನ್ನುವಂತಹ ಲಘು ಕಥಾ ಸಂಗ್ರಹಕ್ಕೆ ಸೇಫ್ಟಿ ಕಿಟ್ ಎನ್ನುವಂತಹ ಲಘು ಕಥಾ ಸಂಗ್ರಹಕ್ಕೆ ಪಂಜಾಬಿ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಗಿರುವಂಥದ್ದು. ಈ ಕೆಳಗಿನ ಯಾರಿಗೆ 2025 ಸಾಲಿನ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಫಾರ್ ಮಲಯಾಳಂ ಭಾಷೆಗೆ ಯಾರಿಗೆ ಸಿಕ್ತು ಕೇಳಿದ್ರೆ ಎನ್ ಪ್ರಭಾಕರನ್ ಅವರಿಗೆ ಸಿಕ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎನ್ ಪ್ರಭಾಕರನ್ ಅವರ ಮಾಯಾ ಮನುಷ್ಯರ್ ಎನ್ನುವಂತಹ ಕಾದಂಬರಿ, ಮಾಯಾ ಮನುಷ್ಯರ್ ನಾವೆಲ್, ಈ ನಾವೆಲ್ಗೆ ಸಿಕ್ಕಿರುವಂಥದ್ದು. ಈ ಕೆಳಗಿನ ಯಾರಿಗೆ 2025ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಫಾರ್ ಮರಾಠಿ ಲ್ಯಾಂಗ್ವೇಜ್, ಮರಾಠಿ ಭಾಷೆಗೆ ಸಿಕ್ಕಿರುವಂಥದ್ದು? ಸರಿಯಾದ ಉತ್ತರ ರಾಜು ಭಾವಿಸ್ಕರ್. ರಾಜು ಭಾವಿಸ್ಕರ್ ಇದಾರಲ್ಲ, ಇವರ ಕಲ್ಯಾಣಿಲ್ಯ ರೇಷ ಎನ್ನುವಂತಹ ಆಟೋಬಯೋಗ್ರಫಿ ನೋಡಿ. ಆಟೋಬಯೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಈ ವರ್ಷ ಒಂದೇ ಒಂದು ಆಟೋಬಯೋಗ್ರಫಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಗಿರುವಂಥದ್ದು. ಸೊ ಅದು ಯಾವುದು ಕೇಳಿದ್ರೆ ರಾಜು ಭಾವಿಸ್ಕರ್ ಅವರ ಕಲ್ಯಾಣಿಲ್ಯ ರೇಷ, ಕಲ್ಯಾಣಿಲ್ಯ ರೇಷ ಎನ್ನುವಂತಹ ಆಟೋಬಯೋಗ್ರಫಿ ಆತ್ಮಕಥೆ. ಈ ಕೆಳಗಿನ ಯಾರಿಗೆ 2025 ಸಾಲಿನ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಹಿಂದಿ ಭಾಷೆಗೆ ದೊರೆಯಿತು? ಸರಿಯಾದ ಉತ್ತರ ಪಾರ್ವತಿ ತೀರ್ಕಿ ಅವರಿಗೆ ಸಿಕ್ಕಿರುವಂಥದ್ದು. ಪಾರ್ವತಿ ತೀರ್ಕಿ ಅವರ ಇವರೊಬ್ಬರು ಜಾರ್ಖಂಡ್ ಕವಯಿತ್ರಿ, ಆಗಿದ್ದಾರೆ. ಇದು ಈ ರೀತಿ ಕೂಡ ಕೇಳ್ಬೋದು ಏನಂತ, 2025 ಸಾಲಿನ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಪಡೆದಂಥ ಪಾರ್ವತಿ ತೀರ್ಕಿ ಅವರು ಯಾವ ರಾಜ್ಯದವರು ಕೇಳಬಹುದು? ಜಾರ್ಖಂಡ್ ಅಂತ ನೆನಪಿರ್ಲಿ. ಹಾಗೇನೆ ಇವರ ಕಥಾ ಸಂಕಲನ, ಕವನ ಸಂಕಲನ ಯಾವುದು ಕೇಳಿದ್ರೆ ಫಿರ್ ಉಗುನ ಎನ್ನುವಂತಹ ಕವನ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಅವಾರ್ಡ್ ಆಯಿತು. ಈ ಕೆಳಗಿನ ಯಾರಿಗೆ 2025ನೇ ಸಾಲಿನ ಬಾಲ ಸಾಹಿತ್ಯ ಪುರಸ್ಕಾರ, ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆಯಿತು? ಸರಿಯಾದ ಉತ್ತರ ಸುಶೀಲ್ ಶುಕ್ಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುಶೀಲ್ ಶುಕ್ಲಾ ಇವರ ಏಕ್ ಬಟೆ ಬಾರಹ ಎನ್ನುವಂಥ ಕೃತಿಗೆ, ಏಕ್ ಬಟೆ ಭಾರತ ಇದೊಂದು ಕಥಾ ಸಂಕಲನವಾಗಿದೆ. ಈ ಕಥಾ ಸಂಕಲನಕ್ಕೆ ಬಾಲ ಸಾಹಿತ್ಯ ಪುರಸ್ಕಾರ ಆಯಿತು. ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಬಾಲ ಸಾಹಿತ್ಯ ಪುರಸ್ಕಾರ ಮತ್ತು ಬಾಲ ಸಾಹಿತ್ಯ ಪುರಸ್ಕಾರ ಹಾಗೆ ಯುವ ಸಾಹಿತ್ಯ ಪುರಸ್ಕಾರ ಇಂಪಾರ್ಟೆಂಟ್ ಆಗುತ್ತೆ. ಏಕ್ ಬಟೆ ಭಾರತ್ ಎನ್ನುವಂಥ ಕಥಾ ಸಂಕಲನ ಯಾರಿಗೆ ದೊರೆಯಿತು? ಸುಶೀಲ್ ಶುಕ್ಲಾ ಇವರಿಗೆ. ದೇವವ್ರತ ದಾಸ್ ಇವರಿಗೆ ಯಾವ ಕಾದಂಬರಿಗೆ ಅಸ್ಸಾಮಿ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆಯಿತು? ಸರಿ ಉತ್ತರ ಕಹ್ರಿ ಕೆಲರ್ ಸಾಧು ಎನ್ನುವಂತಹ ಕಾದಂಬರಿ. ಈ ಕೆಳಗಿನ ಯಾರಿಗೆ ಛಾತ್ರಿಪಾತ್ಸನ್ ಗಾಮ ಎನ್ನುವಂಥ ಕೃತಿಗೆ ಮೈಥಿಲಿ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆಯಿತು? ಸರಿಯಾದ ಉತ್ತರ ಮಹೇಂದ್ರ ಇವರಿಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ ಕನ್ನಡ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ದೊರೆಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ ಕ್ವಶನ್. ಕನ್ನಡ ಭಾಷೆಗೆ ದೊರೆತಿರುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ ಅಮರೇಶ ನುಗುಡೋಣಿ. ಹಾಗಾದ್ರೆ ಕೃತಿ ಯಾವುದು? ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ದಡ ಸೇರಿಸು ತಂದೆ, ದಡ ಸೇರಿಸು ತಂದೆ ಎನ್ನುವಂತಹ ಕಥಾ ಸಂಕಲನ. ಪ್ರಶ್ನೆ ಬೇರೆ ಬೇರೆ ರೀತಿಯಾಗಿ ಕೇಳ್ಬೋದು. ಸೊ ಹೆಂಗೆ ಕೇಳ್ಬೋದು? ಕನ್ನಡ ಭಾಷೆಗೆ ಯಾರಿಗೆ ದೊರೀತು ಕೇಳ್ಬೋದು, ಆ ಕಥಾ ಸಂಕಲನ ಹೆಸರು ಕೇಳ್ಬೋದು, ದಡ ಸೇರಿಸು ತಂದೆ ಅನ್ನೋದು ಯಾವ ಕಾವ್ಯ ಪ್ರಕಾರ ಅಂತ ಕೂಡ ಕೇಳ್ಬೋದು. ಎಲ್ಲದು ಇಂಪಾರ್ಟೆಂಟ್.
ಈ ಕೆಳಗಿನ ಯಾರಿಗೆ ತಮಿಳು ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ದೊರೆಯಿತು? ಸರಿ ಉತ್ತರ ಎಸ್ ತಮಿಳ್ ಸೆಲ್ವನ್ ಅಥವಾ ಸಾ ತಮಿಳ್ ಸೆಲ್ವನ್. ಇವರ ತಮೀಜ್ ಸಿರುಕತಯ್ಯನ್ ತಂಡಂಗಲ್ ಎನ್ನುವಂತಹ ಸಾಹಿತ್ಯಿಕ ಆಲೋಚನಾ ಪುಸ್ತಕಕ್ಕೆ, ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ, ಸಾಹಿತ್ಯಿಕ ಆಲೋಚನಾ ಪುಸ್ತಕಕ್ಕೆ ಒಂದಕ್ಕೆ ಸಿಕ್ಕಿರುವಂಥದ್ದು ಯಾವುದು? ಸಾ ತಮಿಳ್ ಸೆಲ್ವನ್ ಇವರ ತಮೀಜ್ ಸಿರುಕತಯ್ಯನ್ ತಂಡಂಗಲ್ ಇದೊಂದು ಸಾಹಿತ್ಯಿಕ ಅವಲೋಕನ ಪುಸ್ತಕವಾಗಿದೆ. ಈ ಕೆಳಗಿನ ಯಾರಿಗೆ ಕೊಂಕಣಿ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ದೊರೆಯಿತು? ಸರಿಯಾದ ಉತ್ತರ ಹೆನ್ರಿ ಮಂದೋಂಕ. ಇವರಿಗೆ ಇನ್ನೊಂದು ಹೆಸರಿದೆ, ಹೆನ್ರಿ ಮಂದೋಂಕ, ಎಚ್ ಪರ್ನೆಲ್ ಅಂತ. ಇವರಿಗೆ ಕೊಂಕಣಿ ಕಾವ್ಯಂ ರೂಪಂ ಅನಿರೂಪಕಂ ಎನ್ನುವಂಥ ಕೃತಿಗೆ ದೊರೆತಿರುವಂಥದ್ದು. ಕೊಂಕಣಿ ಕಾವ್ಯಂ ರೂಪಂ ಅನಿರೂಪಕಂ ಈ ಕೃತಿಗೆ ದೊರೆತಿರುವಂಥದ್ದು. ಈ ಕೆಳಗಿನ ಯಾರಿಗೆ ಬೋಡೋ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ದೊರೆಯಿತು? ಸರಿಯಾದ ಉತ್ತರ ಸುಹೈಸುಲಿ ಬ್ರಹ್ಮ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸುಹೈಸುಲಿ ಬ್ರಹ್ಮ ಇವರ ದೇವಾಂಗನವಿ ಲಾಮಾ ಮವನಸೆ ಘಾತವನ್ ಎನ್ನುವಂಥ ಕಾದಂಬರಿ ಹೆಸರು ಎಷ್ಟು ಉದ್ದ ಇದೆ ನೋಡ್ರಿ. ದೇವಾಂಗನವಿ ಲಾಮಾ ಮವನಸೆ ಘಾತವನ್ ಏನಿದು? ಇದೊಂದು ಕಾದಂಬರಿ. ಈ ಕಾದಂಬರಿಗೆ ಪ್ರಶಸ್ತಿ ದೊರೆತಿರುವಂಥದ್ದು. ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸ್ಥಾಪಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1954. ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ ಇದು, ತುಂಬಾ ಸರಿ ಕೇಳಿದ್ದಾರೆ. 1954ರಲ್ಲಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪ್ರಾರಂಭ ಆಯಿತು, ಸ್ಥಾಪನೆ ಆಯಿತು. ಇನ್ನು ಫಸ್ಟ್ ಟೈಮ್ ಹಿಂದಿಗೆ ದೊರೆತಿದ್ದು 1955ರಲ್ಲಿ ಮಾಖನ್ಲಾಲ್ ಚತುರ್ವೇದಿ ಅವರಿಗೆ. ಮಾಖನ್ಲಾಲ ಚತುರ್ವೇದಿ ಅವರಿಗೆ ಮೊದಲ ಹಿಂದಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಸೊ ಮಾಖನ್ಲಾಲ್ ಚತುರ್ವೇದಿಯವರ ಹಿಮ ತರಂಗಿಣಿ ಎನ್ನುವಂತಹ ಕಥಾ ಸಂಗ್ರಹಕ್ಕೆ, ಹಿಮ ತರಂಗಿಣಿ ಏನಿದು? ಕಾವ್ಯ ಸಂಗ್ರಹ. ಸಾಹಿತ್ಯ ಅಕಾಡೆಮಿ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಮಾಧವ ಕೌಶಿಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಸಾಹಿತ್ಯ ಅಕಾಡೆಮಿ ಮಾಧವ ಕೌಶಿಕ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸಾಹಿತ್ಯ ಅಕಾಡೆಮಿದು? ಇದು ನವದೆಹಲಿಯಲ್ಲಿ ಇರುವಂಥದ್ದು, ನವದೆಹಲಿಯಲ್ಲಿ. ಈ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆಯಲ್ಲ, ಈ ಪ್ರಶಸ್ತಿಯನ್ನು ಡಿಸೈನ್ ಮಾಡಿದ್ಯಾರು? ಹಿಂಗೆ ಇರಬೇಕು ಅಂತೇಳಿ ಸತ್ಯಜಿತ್ ರೇ. ಈ ಅಂಶ ಕೂಡ ಗೊತ್ತಿರಲಿ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಅಮೃತಾ ಪ್ರೀತಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಮೃತಾ ಪ್ರೀತಮ್ ಅವರ ಸುನಹಡೆ ಎನ್ನುವಂತಹ ಕಾವ್ಯ ಸಂಗ್ರಹಕ್ಕೆ 1956ರಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಯಿತು. ಆ ಮೂಲಕ ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅನ್ಸ್ಕೊಂಡ್ರು ಇವರು. ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪಡೆದ ಮೊದಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಸರ್ವಪಲ್ಲಿ ರಾಧಾಕೃಷ್ಣನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸರ್ವಪಲ್ಲಿ ರಾಧಾಕೃಷ್ಣನ್. ಸ್ನೇಹಿತರೆ, 2025 ಈ ಸಾಲಿನಲ್ಲಿ ಪಡೆದಂತಹ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕಂಪ್ಲೀಟ್ ಆಗಿರುವಂತಹ ಲಿಸ್ಟ್ ಅನ್ನ, ಸಂಪೂರ್ಣ ಪಟ್ಟಿಯನ್ನ ನೋಡ್ತಾ ಹೋಗೋಣ. ಫುಲ್ ಲಿಸ್ಟ್ ಆಫ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 2025 ವಿನ್ನರ್ಸ್. ಅಸ್ಸಾಮಿ ಭಾಷೆಗೆ ಕಾರ್ಹಿ ಕೇಲಾರ್ ಸಾಧು ಇವರ ಕಾದಂಬರಿಗೆ, ಈ ಕಾದಂಬರಿಗೆ ದೇವಬ್ರತ ದಾಸ್ ಅವರಿಗೆ ದೊರೆಯಿತು. ಬೆಂಗಾಲಿ ಭಾಷೆಗೆ ಶ್ರೇಷ್ಠ ಕವಿತಾ ಎನ್ನುವಂತಹ ಕವನಕ್ಕೆ ಪ್ರಸೂನ್ ಬಂಡೋಪಾಧ್ಯಾಯ ಅವರಿಗೆ ದೊರೆಯಿತು. ಬೋಡೋ ಭಾಷೆಗೆ ದ್ವಾಂಗ್ವಿ ಲಾಮಾ ಮಾಂಸೆ ಗತ್ವನ್ ಎನ್ನುವಂಥ ಕಾದಂಬರಿಗೆ ಸುಹಾಯ್ಸುಲಿ ಬ್ರಹ್ಮ ಅವರಿಗೆ ದೊರೆಯಿತು. ಡೋಗ್ರಿ ಭಾಷೆಗೆ
ಠಾಕೂರ್ ಸತ್ಯಸಾಯಿ ಇವರ ಒಂದು ಪೊಯೆಟ್ರಿಗೆ, ಖಾಜೂರ್ ಸಿಂಗ್ ಥಾಕೂರ್ ಇವರಿಗೆ ದೊರೆಯಿತು. ಇಂಗ್ಲಿಷ್ ಭಾಷೆಗೆ ಕ್ರಿಮ್ಸನ್ ಸ್ಪ್ರಿಂಗ್ ನಾವೆಲ್ಗೆ ನವತೇಜ್ ಸರ್ನಾ ಇವರಿಗೆ ದೊರೆಯಿತು. ಆಗಲೇ ಹೇಳಿದೆ ನಾನಿದು ಜಲಿಯನ್ ವಾಲಾಬಾಗ್ ಈ ಒಂದು ಕಥೆಯನ್ನು, ಈ ಒಂದು ಘಟನೆಯನ್ನು ಆಧರಿಸಿದಂಥ ಒಂದು ಕಾದಂಬರಿ ಇದು. ಇನ್ನು ಗುಜರಾತಿ ಭಾಷೆಗೆ ಬತ್ಕದಕಿ ಎನ್ನುವಂತಹ ಪೊಯೆಟ್ರಿಗೆ ಯೋಗೇಶ್ ವೈದ್ಯ ಅವರಿಗೆ ದೊರೆಯಿತು. ಹಿಂದಿ ಭಾಷೆಗೆ ಜೀತ್ ಜಿ ಅಲಹಾಬಾದ್ ಎನ್ನುವಂಥ ಮೆಮೋಯರ್ಗೆ ಮಮತಾ ಕಾಲಿ ಅವರಿಗೆ ದೊರೆಯಿತು. ಕನ್ನಡಕ್ಕೆ ದಡ ಸೇರಿಸು ತಂದೆ ಶಾರ್ಟ್ ಸ್ಟೋರಿ ಸಣ್ಣ ಕಥೆಗಳ ಸಂಗ್ರಹ ಅಮರೇಶ ನುಗಡೋಣಿ ಅವರಿಗೆ ದೊರೆಯಿತು. ಕಾಶ್ಮೀರಿ ಭಾಷೆಗೆ ನಜ್ದಾನ್ ವೆಕ್ಕಾಯ್ ಪಾಟ್ ಆಲವ್ ಎನ್ನುವಂಥ ಪೊಯೆಟ್ರಿಗೆ ಅಲಿ ಶೈದಾ ಅವರಿಗೆ ದೊರೆಯಿತು. ಕೊಂಕಣಿ ಭಾಷೆಗೆ ಕೊಂಕಣಿ ಕಾವ್ಯಂ ರೂಪಾನಿ ಅನಿರೂಪಕಂ ಇದಕ್ಕೆ ಹೆನ್ರಿ ಮೆಂಡೋಂಕಾ ಅಥವಾ ಎಚ್.ಎಂ. ಪೆರ್ನೆಲ್ ಅವರಿಗೆ ದೊರೆಯಿತು. ಮೈಥಿಲಿ ಭಾಷೆಗೆ ದಾತ್ರಿ ಪಾಟ್ ಸನ್ ಗಾಮ್ ಎನ್ನುವಂಥ ಮೆಮೋಯಿರ್ಗೆ ಮಹೇಂದ್ರ ಅವರಿಗೆ ದೊರೆಯಿತು. ಮಲಯಾಳಂ ಭಾಷೆಗೆ ಮಾಯಾ ಮನುಷ್ಯರ್ ಎನ್ನುವಂಥ ಕಾದಂಬರಿ ಎನ್ ಪ್ರಭಾಕರನ್ ಅವರಿಗೆ ದೊರೆಯಿತು. ಮಣಿಪುರ ಭಾಷೆಗೆ ಕಂಗ್ಲಂಬಿರ್ ದ ಇಪುಟ್ ಎನ್ನುವಂಥ ಸಣ್ಣ ಕಥೆಗಳ ಸಂಗ್ರಹ ಹೋಬಾಮ್ ನಳಿನಿ ಅವರಿಗೆ ದೊರೆಯಿತು. ಮರಾಠಿ ಭಾಷೆಗೆ ಕಲ್ಯಾಣಿಲ್ಯ ರೇಷಾ ಎನ್ನುವಂಥ ಆಟೋಬಯೋಗ್ರಫಿ ರಾಜು ಬಾವಿಸ್ಕರ್ ಹೇಳಿದ ಏಕೈಕ ಆಟೋಬಯೋಗ್ರಫಿ ನೆನ್ಪಿಟ್ಕೊಳ್ಳಿ. ನೇಪಾಳಿ ಭಾಷೆಗೆ ನೇಪಾಳಿ ಪಾರಂಪರಿಕ ಸಂಸ್ಕೃತ ರಾ ಸಭ್ಯತಾ ಕೋ ದುಕುತಿ ಎನ್ನುವಂತಹ ಪ್ರಬಂಧಗಳ ಸರಣಿಗೆ ಪ್ರಕಾಶ್ ಭಟ್ಟಾರಾಯ್ ಅವರಿಗೆ ದೊರೆಯಿತು. ಒಡಿಯಾ ಭಾಷೆಗೆ ಪಾದ ಪುರಾಣ ಈ ಪೊಯೆಟ್ರಿಗೆ ಗಿರಿಜಾ ಕುಮಾರ್ ಬಲಿಯಾರ್ ಸಿಂಗ್ ಅವರಿಗೆ ದೊರೆಯಿತು. ಇನ್ನು ಪಂಜಾಬಿ ಭಾಷೆಗೆ ಸೇಫ್ಟಿ ಕಿಟ್ ಎನ್ನುವಂಥ ಸ್ಟೋರಿ ಜಿಂದಾರ್ ಅವರಿಗೆ ದೊರೆಯಿತು. ರಾಜಸ್ಥಾನಿ ಭಾಷೆಗೆ ಬರ್ಖಮಾ ಎನ್ನುವಂತಹ ಕಥೆಗಳು ಜಿತೇಂದ್ರ ಕುಮಾರ್ ಸೋನಿ ಅವರಿಗೆ ದೊರೆಯಿತು. ಸಂಸ್ಕೃತ ಭಾಷೆಗೆ ಪ್ರಸ್ಥಾನ ಚ್ಯುತೆ ಬ್ರಹ್ಮಘೋಷ್ ಮಹಾಮಹೋಪಾಧ್ಯಾಯ ಸಾಧು ಭದ್ರೇಶ್ ದಾಸ್ ಅವರಿಗೆ ದೊರೆಯಿತು. ಸಂತಾಲಿ ಭಾಷೆಗೆ ಮಿಡ್ ಬಿರ್ನಾ ಚಿನ್ನೆ ಸಾವುನ್ ಇನಾಗ್ ಸಗಾಯ್ ಸುಮಿತ್ರಾ ಸೊರೇನ್ ಅವರಿಗೆ ದೊರೆಯಿತು. ಸಿಂಧಿ ಭಾಷೆಗೆ ವಾಘೂ ಎನ್ನುವಂಥ ಕಥೆಗಳಿಗೆ ಭಗವಾನ್ ಅಟ್ಲಾನಿ ಅವರಿಗೆ ದೊರೆಯಿತು. ತಮಿಳ್ ಭಾಷೆಗೆ ತಮಿಜ್ ಸಿರುಕತಾಯಿನ್ ತಡೈಂಗಲ್ ಈ ಒಂದು ತಮಿಳ್ ಕ್ರಿಟಿಸಿಸಮ್ಗೆ ತಮಿಳ್ ಸೆಲ್ವನ್ ಅವರಿಗೆ ದೊರೆಯಿತು. ತೆಲುಗು ಭಾಷೆಗೆ ಅನಿಮೇಷ ಎನ್ನುವಂಥ ಪೊಯೆಟ್ರಿ ನಂದಿನಿ ಸಿದ್ದರ್ ರೆಡ್ಡಿ ಇವರಿಗೆ ದೊರೆಯಿತು. ಇನ್ನು ಉರ್ದು ಭಾಷೆಗೆ ಸಫರ್ ಜಾರಿ ಹೇ ಈ ಪೊಯೆಟ್ರಿಗೆ ಪ್ರೀತ್ಪಾಲ್ ಸಿಂಗ್ ಬೆತಾಬ್ ಅವರಿಗೆ ದೊರೆಯಿತು. ಸ್ನೇಹಿತರೆ, ಇದಿಷ್ಟು 2025ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರದ ಕಂಪ್ಲೀಟ್ ಇನ್ಫಾರ್ಮೇಷನ್. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.